ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಬಾಯಾರಿಕೆಯಿಂದ ಇಲ್ಲಿ ಬಂದು ನೋಡಿ ಕೆಟ್ಟ ಒಂದು ಬಾಣ ಹೊಡಿತಾರೆ. ಈ ಪುಷ್ಕರನೊಳಗ ಅವಾಗ ನೀರ್ ಇದ್ದಿಲ್ಲತ್ತ. ಬಾಣದ ಹೊಡೆತಕ್ಕ ಇಲ್ಲಿ ನೀರು ಚಿಮ್ಮಿ ಬರುತ್ತಂತ. ಈಗ ಇರ್ತಕ್ಕಂತ ನೀರು ಕಲರ್ ಬದಲಿ ಆಗ್ತದೆ. ಕಲರ್ ಬದಲಿ ಆಯ್ತು ಅಂತಂದ್ರೆ 12 ವರ್ಷಕ್ಕೆ ಆಯ್ತು ಅಂತಂದ್ರೆ ಈ ಊರ್ ಜನರಿಗೆ ಗೊತ್ತದೆ. ಓ 12 ವರ್ಷ ಆಯ್ತಲ್ಲ, ಈಗ ಬಂದರು ಪುಷ್ಕರಣಿ ಇವ್ರು ಗಂಗಾ ಭಾಗೀರಥಿ ಬಂದಾರ ಅಂತ ಹೇಳಿ ತಿಳ್ಕೊಂಡು ಬಟ್ ನೀವ್ ಹೇಳೋ ಪ್ರಕಾರ ಉಗಮ ಸ್ಥಾನ ಅಲ್ಲಿ ಐತಿ ಅಂತೀರಿ. ಹೌದೌದು. ಇದು ಗುಪ್ತ ಗಾಮಿನಿಯಾಗಿ ಬಂದು ಹರಿದಾಳ. ಇಲ್ಲಿ ಇದು ಸೈಡ್ ದಿಂದ ಇದು ಹೊಂಟಿದೆ ಸರ್. ಅಲ್ಲ, ಎಲ್ಲಾರು ಈಗ ವಾಡಿಕೆ ಒಳಗ ಮಲಪ್ರಭಾ ಉಗಮ ಸ್ಥಾನ ಇದನ್ನ ಅಂತಾರ. ನಾವ್ ನೋಡಿ ವಿಡಿಯೋ ಗುಪ್ತಗಾಮಿನಿಯಾಗಿ ಬಂದು ಮಲಪ್ರಭಾನ ಗುಪ್ತಗಾಮಿನಿಯಾಗಿ ಮಲಪ್ರಭಾನ ಅಲ್ಲಿ ಏನ ಜಿಗಿದಳು ಪುಷ್ಕರಣಿಯೊಳಗ ಜಿಗಿದ ತಕ್ಷಣನೇ ಆಕಿ ಗುಪ್ತಗಾಮಿನಿ ಆಗ್ಬಿಟ್ರು. ಅದೇನ್ ಕೈ ತೋರ್ಸಿದ್ರ ಆಕಿ ಮೇಲೆ ಇವತ್ತು ಅದ್ ಕೈ ತೋರ್ಸಿದಿಲ್ಲ. ಆ ದೇವಸ್ಥಾನದಾಗ ಒಂದ್ ಕೈ ಮೇಲೆ ಕಾಣ್ತದ. ಇವತ್ತಿನ ಕೂಡ ನಾವು ಅದನ್ನ ದರ್ಶನ ಮಾಡ್ತೀವಿ. ಕೈ ಅಷ್ಟೇ ಅದು ಮೂರ್ತಿ ಮಾಡಿ ಇಟ್ಟದ ಅಷ್ಟೇ, ಬಾಕಿ ಮತ್ತೆ ಇರು ಇಲ್ಲ. ಈ ಪುಷ್ಕರಣಿ ಬಗ್ಗೆ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದಂತ ಒಂದ್ ಸಂಗತಿ ಅದ. ಅದು ಅಂತಂದ್ರೆ ಈ ಪುಷ್ಕರಣಿಯೊಳಗಿನ ನೀರು ಯಾವಾಗಲೂ ನೋಡಿದಾಗ ತಿಳಿಯಾಗಿದ್ದೇ ಇರ್ತದೆ. ಆದ್ರೆ ಪ್ರತಿ 12 ವರ್ಷಕ್ಕೆ ಗಂಗಾ ಭಾಗೀರಥಿ ಅನ್ನುವಂತಹ ಇಬ್ರು ಉತ್ತರ ಭಾರತದಲ್ಲಿಂದ ನದಿಗಳು ಹರಿಕಂತ ಬಂದು ಪ್ರತಿ 12 ವರ್ಷಕ್ಕೆ ಬಂದು ಇಲ್ಲೇ ಸಂಗಮ ಆಗ್ತಾರೆ. ಅಂದ್ರೆ ಉತ್ತರ ಭಾರತದಿಂದ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲೇ ಬಂದ ಅವರು ನದಿಗಳು ಅವ್ರು ಗಂಗಾ ಮತ್ತು ಭಾಗೀರಥಿ ನದಿಯವರು ಇಲ್ಲಿ ಬಂದು ಇಲ್ಲಿ ಸೇರ್ತಾರೆ. ಇಲ್ಲಿ ಸೇರಿ ಸುಮಾರು ಆ ಕಾಲಕ್ಕೆ ಅವ್ರು ಸೇರಿದ್ ಹೆಂಗ್ ಗೊತ್ತಾಗ್ಬೇಕು ಅಂತಂದ್ರೆ ಈ ಪುಷ್ಕರಣಿಯ ನೀರು ತನ್ನಷ್ಟಕ್ಕೆ ತಾನೇ ಮೇಲೆ ಏರಿ 2 ಫೂಟ್ ಹೈಟ್ ಆಗ್ತದೆ. ತನ್ನ ಸಮಪಾತಳಿಯನ್ನು ಬಿಟ್ಟು 2 ಫೂಟ್ ಹೈಟ್ ಆಗ್ತದೆ. ಮತ್ತು ಆಗುವಂತಹ ಅದು ಏನು ನೀರದೆ ಅದು ನೀರು ನೀಲಿ ಆಗ್ತದೆ. ಈಗ ಇರ್ತಕ್ಕಂತ ನೀರು ಕಲರ್ ಬದಲಿ ಆಗ್ತದೆ. ಕಲರ್ ಬದಲಿ ಆಯ್ತು ಅಂತಂದ್ರೆ 12 ವರ್ಷಕ್ಕೆ ಆಯ್ತು ಅಂತಂದ್ರೆ ಈ ಊರ್ ಜನರಿಗೆ ಗೊತ್ತದೆ. ಓ 12 ವರ್ಷ ಆಯ್ತಲ್ಲ, ಈಗ ಬಂದರು ಪುಷ್ಕರಣಿ ಇವ್ರು ಗಂಗಾ ಭಾಗೀರಥಿ ಬಂದಾರ ಅಂತ ಹೇಳಿ ತಿಳ್ಕೊಂಡು ಅವರು ಸುಮಾರು ಭಯಂಕರ ದೊಡ್ಡ ಪ್ರಮಾಣದಿಂದ ಇಲ್ಲಿ ಜಾತ್ರೆ ಸೇರ್ತದೆ. ಹೌದು. ಅದು ನೀರು ಎಷ್ಟೋ ತನ ನೀಲಿ ಆಗಿರ್ತದೆ ಸರ್. ಅದು ಅವ್ರು ಹೋಗೋ ತನಕನೂ ಆಗ್ತದೆ. ಎಷ್ಟು ಹೊತ್ತಾಗತ್ತ? ಒಂದ್ ದಿವ್ಸ 2 ಅವರು ಸುಮಾರು 1 ವಾರ ತನಕ ಅವ್ರು ಜಾತ್ರೆ ಮಾಡ್ತಾರೆ. 1 ವಾರ ತನಕ ಜಾತ್ರೆ ಮಾಡುವಾಗ ಈ ನೀರು ನೀಲಿಯಾಗಿ ಇರ್ತದೆ. ನಾವು ಕಾಣಬಹುದು. ಹೌದೌದು. ಅದು ಎಷ್ಟು ಇದು ವರ್ಷದ ಯಾವ ತಿಂಗಳು ಬರ್ತದೆ ಅದು ಹೇಳಕ್ ಆಗುದಿಲ್ಲ. ಬಹುಶಃ ಜಾನ್ವರಿ ಅದು ಇದು ಅದಕ್ಕೊಂದು ತಿಥಿ ಅದು ಸರ್. ಆ ತಿಥಿಗೆ ಅನುಗುಣವಾಗಿ ಅದಾಗ್ತದೆ. ಒಂದ್ ವಾರ ತನಕ ದೊಡ್ಡ ಜಾತ್ರೆ ಆಗ್ತದೆ ಸರ್. ಇಲ್ಲಿ ಯಾರಿಗೂ ಇದು ಆಗೋದಿಲ್ಲ. ಅಧ್ವಾನ ಐತಿಲ್ರಿ. ನಮ್ಮ ಶಿಕ್ಷಕರು ಹೇಳಿದ ಪ್ರಕಾರ ಮಾವುಲಿ ದೇವಸ್ಥಾನದ ಮುಂದಿರುವುದು ಮಲಪ್ರಭೆ ಉಗಮ ಸ್ಥಾನ ಅಂತ ಹೇಳಿದ್ರು. ಅದನ್ನು ಈಗಾಗಲೇ ನಾವು ಎಲ್ಲರೂ ಮಲಪ್ರಭಾ ಉಗಮ ಸ್ಥಾನ ಅಂತೀವಿ. ಆದ್ರೆ ಮೂಲ ಮಲಪ್ರಭಾ ಉಗಮ ಸ್ಥಾನ ಇರುವುದು ಈ ಶ್ರೀರಾಮನ ಗುಡಿಯ ಪಕ್ಕದಲ್ಲಿ ಅಂತ ಹೇಳಿದ್ರು. ಅದು ಇಲ್ಲೈತಿ ನೋಡ್ಬರ್ರಿ ಗೆಳೆಯರ. ಇದಕ್ಕೊಂದು ಸಣ್ಣ ಕಥೆ ಐತಿ. ಏನಂದ್ರ ಇಲ್ಲಿ ಮಲಪ್ರಭಾ ಉಗಮ ಸ್ಥಾನ ಇಲ್ಲಿ ಯಾಕ ಮಲಪ್ರಭೆ ಜನಿಸಿಲ್ಲು ಮತ್ತು ಇಲ್ಲಿ ಈ ಶ್ರೀರಾಮ ಗುಡಿ ಯಾಕೆ ಸ್ಥಾಪನೆ ಮಾಡಿದ್ರು ಅನ್ನಕ ಒಂದು ಸಣ್ಣ ಕಥೆ ಐತಿ, ಹೇಳ್ತೀನಿ ಕೇಳ್ರಿ. ಹಿಂದಕ್ಕ ರಾವಣಾಸುರನು ಸೀತಾಮಾತೆಯನ್ನ ಅಪಹರಿಸಿಕೊಂಡು ಹೋದಾಗ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಅವರಿಬ್ಬರು ಸೀತಾಮಾತೆಯನ್ನು ಹುಡುಕೊಂತ ಈ ದಟ್ಟವಾದ ಕಾಡಿಗೆ ಬರ್ತಾರ. ಅವರಿಬ್ರು ಬಂದಾಗ ಬಾಯಾರಿಕೆಯಿಂದ ಇಲ್ಲಿ ಬಂದು ನೋಡಿ ಕೆಟ್ಟ ಒಂದು ಬಾಣ ಹೊಡಿತಾರೆ. ಈ ಪುಷ್ಕರನೊಳಗ ಅವಾಗ ನೀರ್ ಇದ್ದಿಲ್ಲತ್ತ. ಬಾಣದ ಹೊಡೆತಕ್ಕ ಇಲ್ಲಿ ನೀರು ಚಿಮ್ಮಿ ಬರುತ್ತಂತ. ಚಿಮ್ಮಿದಂತ ನೀರನ್ನ ಶ್ರೀರಾಮ ಮತ್ತು ಲಕ್ಷ್ಮಣರು ಕುಡಿದು ಕೆಟ್ಟ ದನಿ ವಾರಿಸ್ಕೊಂಡು ಅವ್ರು ಹೋಗ್ತಾರ. ಹೋದ ನಂತರ ರಾಕ್ಷಸರು ಮಲ್ಲಿ ಅಂತಕ್ಕಂಥ ಒಂದು ಹೆಣ್ಣು ಮಗಳನ್ನ ಅಪಹರಿಸಿಕೊಂಡು ಓಡಿಸ್ಕೊಂಡು ಬಂದಿರ್ತಾರ. ಓಡಿಸ್ಕೊಂಡು ಬರುವಾಗ ಈ ಒಂದು ಪುಷ್ಕರಣ ನೀರ್ ಕಾಣ್ತತಿ. ತನ್ನ ಜೀವ ರಕ್ಷಣೆಗಾಗಿ ಆ ಮಲ್ಲಿ ಏನ್ ಮಾಡ್ತಾಳಂದ್ರ ಇದ್ರೊಳಗೆ ಜಿಗಿದು ಬಿಡ್ತಾಳ. ಜಿಗಿದು ಕೆಟ್ಟ ಪ್ರಾಣ ರಕ್ಷಣೆ ಮಾಡ್ಕೊಂತ ಜಿಗಿದ ತನ್ನ ಕೈ ಮೇಲೆ ಮಾಡಿ ತೋರಿಸ್ತಾಳ. ಆ ಕೈ ಗುರುತ ಈ ಶ್ರೀರಾಮ ಗುಡಿಯ ಪಕ್ಕದಲ್ಲಿ ಐತಿ, ನೀವು ನೋಡ್ಬೋದು. ಮತ್ತು ಇಲ್ಲೇ ಶ್ರೀರಾಮ ಗುಡಿಯನ್ನು ಯಾಕೆ ಕಟ್ಟಿದ್ರಪ್ಪ ಅಂದ್ರ ಇಲ್ಲಿ ಅವರು ಬಾಣ ಹೊಡೆದು ನೀರನ್ನ ಮ್ಯಾಕ್ ಚಿಮ್ಸಿರ್ತಾರಲ್ಲ, ಅದರ ಒಂದು ನೆನಪಿಗಾಗಿ ಜನರು ಇಲ್ಲೇ ಶ್ರೀರಾಮ ಗುಡಿ ಅಂತ ಕಟ್ಟ್ಯಾರ. ಇದಕ್ಕೆ ಮಹಾದೇವ ಗುಡಿ ಅಂತ ಅಂತಾರ. ಮತ್ತ ಮಲ್ಲಿ ಏನ್ ಮಾಡಿಲ್ಲ ಅಂದ್ರ ಅವ್ರ ಕಡೆಯಿಂದ ತಪ್ಪಿಸ್ಕೋಬೇಕಂತ ಇಲ್ಲಿ ಗುಪ್ತಗಾಮಿನಿಯಾಗಿ ಅಲ್ಲಿ ಮತ್ ಮುಂದ ಮಾಮನಿ ದೇವಸ್ಥಾನ ಐತಿ ನೋಡ್ರಿ. ಅಲ್ಲಿ
ಆ ದೇವಸ್ಥಾನದ ಮುಂದೆ ಅಲ್ಲಿ ಉದ್ಭವಿಸ್ತಾಳೆ ಆಕಿ. ಅದಕ್ಕ ನಾವೆಲ್ಲರೂ ಏನಂತ ತಿಳ್ಕೊಂಡ್ವಿ, ಮಲಪ್ರಭೆ ಉಗಮ ಸ್ಥಾನ ಇದಕ್ಕೂ ಅಂತೀವಿ ಅದಕ್ಕೂ ಅಂತೀವಿ. ಮೂಲ ಮಲಪ್ರಭಾ ಉಗಮ ಸ್ಥಾನ ಇದಂತ ಹೇಳ್ತಾರ. ಈ ತಾಯಿಯು ಇಲ್ಲಿ ನೆಲೆಸಿ ಸುಮಾರು ಐತಿಹಾಸಿಕ ಸ್ಥಳಗಳಾಗಿರ್ತಕ್ಕಂಥ ಶಿವಯೋಗಿ ಮಂದಿರ ಇರ್ಬೋದು, ಮತ್ತು ಐಹೊಳೆ, ಪಟ್ಟದಕಲ್ಲು ಈ ಮಾರ್ಗವಾಗಿ ಸುಕ್ಷೇತ್ರ ಕೂಡಲ ಸಂಗಮವನ್ನು ಸೇರಿಲ್ದು ಅನ್ನೋದಕ್ಕ ಇದೊಂದು ಸಣ್ಣ ಕಥೆಗೆ ಹೇಳ್ಯಾರ. ಇಲ್ಲೂ ಕೂಡ ಇದು ಘಾಟಿ ಇದು, ಇಲ್ಲೆಲ್ಲ ಅಂತ್ಯ ಸಂಸ್ಕಾರಗಳು ಮಾಡುವಂತಹ ಇದು ಜಾಗ ಇದು. ಘಾಟ್ ಸೆಕ್ಷನ್, ಘಾಟ್ ಸೆಕ್ಷನ್ ಬಿಡ್ರಿ. ಅಂದ್ರೆ ಇದೇನು ಈಗ ನಾವು ಅಲ್ಲಿನ ಪ್ರತಿ 12 ವರ್ಷಕ್ಕೊಮ್ಮೆ ಗಂಗಾ ಭಾಗೀರಥಿ ಬಂದು ಸೇರ್ಕೊಳ್ತಾರೆ. ಅವಾಗ ಸುತ್ತಮುತ್ತಲಿನ ಪಲ್ಲಕ್ಕಿ ಸೇವೆ ಇಲ್ಲಿ ಬಹಳ ಜೋರಾಗಿ ನಡೀತದೆ. ಸುತ್ತಮುತ್ತಲ ಊರಿನವ್ರು ಬರ್ತಾರ ಇಲ್ಲಿಗೆ ಪಲ್ಲಕ್ಕಿ ಸೇವೆ. ಹೌದು. ಆ ಪಲ್ಲಕ್ಕಿಗಳನ್ನ ತಗೊಂಡು ಇಲ್ಲಿ ಬರ್ತಿರ್ತಾರೆ. ಆಮೇಲೆ ಆಕ್ಚುಲ್ ಆಗಿ ಇವರು ಈ ಮೌಲಿಗೆ 7 ಜನ ಅಕ್ಕಂಗಿರದ್ರಿ. ಇವ್ರು ಈ ತಾಯಿಗೆ 7 ಜನ ಅಕ್ಕಂಗೆ. ಅವ್ರ ಎಲ್ಲಾ ಪಾಲಕಿಗಳು ಇಲ್ಲಿ ಬರ್ತಾವೆ. ಅವಾಗ ಅದೇನ್ ಗಂಗಾ ಭಾಗೀರಥಿ ಜಾತ್ರೆ ಆಗಿರ್ತದೆ. ಅಲ್ಲಿ ಇದಾದ ತಕ್ಷಣನೇ ಅವ್ರ ಕೊನೆಯ ಹಂತಕ್ಕ ಅವ್ರೆಲ್ಲಾ ಪಾಲಕಿಗಳು ಎಲ್ಲಾ ಬಂದು ಇಲ್ಲೇ ಸೇರ್ಕೋತಾವೆ. ಇಲ್ಲೇ ಸೇರ್ಕೊಂಡು ಇಲ್ಲಿ ಆಮೇಲೆ ಅವ್ರಿಗೆ ಏನು ಇದು ಆಗಿರ್ತದ, ಸ್ವಚ್ಛತೆ ಇದು ಮಾಡ್ಬೇಕಾಗ್ತದೆ, ಸ್ನಾನ ಇವೆಲ್ಲ ಮಾಡ್ಬೇಕಾಗ್ತಾವಲ್ಲ. ಜಾತ್ರೆ ಇಲ್ಲ ಪಲ್ಲಕ್ಕಿ ಸೇವೆ, ಪಲ್ಲಕ್ಕಿ ಸೇವೆಗಳನ್ನೇನ್ ಮಾಡಿರ್ತಾರೋ ಆ ಪಲ್ಲಕ್ಕಿ ಸೇವೆಯನ್ನ ಮಾಡಿದ್ರ ಪ್ರಕಾರವಾಗಿ ಆ ಎಲ್ಲಾ ಪಲ್ಲಕ್ಕಿಗಳೇನ್ ಬರ್ತಾವ ಅವನ್ನ ಮತ್ತೆ ಪವಿತ್ರಗೊಳಿಸ್ಬೇಕಲ್ಲ. ಆ ಪವಿತ್ರಗೊಳಿಸುವಂತ ಸ್ಥಾನ ಅಂದ್ರೇನೆ ಇಲ್ಲಿ ಅವನ್ನೆಲ್ಲ ಸ್ವಚ್ಛವಾಗಿ ಇದು ಮಾಡ್ಕೊಂಡು ಆ 7 ಇವರಿಗೆ ಮತ್ತ ಅವ್ರ ಏನ್ ಮಾಡ್ತಾರ, ಅವ್ರಿಗೆ ನಾವು ಕನ್ನಡ ಭಾಷೆ ಒಳಗ ಉಡುಗೊರೆ ಅಂತಂದ್ರೆ ಆಹಾರ ಮಾಡ್ತೇವ್ರಲ್ಲ, ಆ ರೀತಿಯಾಗಿ ಅವ್ರಿಗೆ ಆಹಾರ ಊರ್ ವತಿಯಿಂದ ಆಹಾರ ಮಾಡ್ತಾರೆ. ಆಮ್ಯಾಗ ಪ್ರತಿಯೊಬ್ರು ಅದು ಅವ್ರಿಗೆ ಪ್ರತಿಯೊಬ್ಬರ ಹಕ್ಕು ಅದಾವ. ಈ ಮೊದಲನೇ ಪಾಲಕಿ ಯಾವಾಗ ಮುಂದೆ ಬರ್ಬೇಕು, 2ನೇ ಪಾಲಕಿ ಯಾವಾಗ ಬರ್ಬೇಕು, 1 2 3 4 5 6 7 ಆಮ್ಯಾಗ ಇಲ್ಲಿಂದ ಹೊರಡಬೇಕಾದ್ರೂ ಯಾವ ರೀತಿಯಾಗಿ ಆ ಪಾಲಕಿಗಳು ಇಲ್ಲಿಂದ ಹೊರಡಬೇಕು, ಯಾವ ರೀತಿಯಾಗಿ ಮೊದಲನೇ ಪಲ್ಲಕ್ಕಿ ಹೋಗುವಂತಹದ್ದು, 2ನೇ ಪಲ್ಲಕ್ಕಿ ಹೋಗುವಂತಹದ್ದು, ಈ ಎಲ್ಲ ವಿಷಯಗಳ ಇದು ಸ್ಥಾನ ಅಂತಂದ್ರೆ ಇದು ಅತ್ಯಂತ ಪವಿತ್ರವಾದಂತ ಸ್ಥಾನ. ಅವಾಗೆಲ್ಲ ಇದು ತುಂಬಿರ್ತದೆ ಸರ್. ಹಂಗಾರೆ ಅವರೆಲ್ಲ ನೀರು ಅಗ್ದಿ ಕ್ಲೀನ್ ಮಾಡಿ ಕೊಟ್ಟು ಬಿಟ್ಟಿರ್ತಾರೆ ಎಲ್ಲ. ಆಯ್ತು ಸರ್, ನಮಗಿದ 2-3 ಸಲ ಬಂದಿದ್ವಿ, ಇದನ್ನ ನೋಡಿರ್ಲಿಲ್ಲ, ಇದ್ರ ಬಗ್ಗೆ ನಮ್ಗೆ ಮಾಹಿತಿನೂ ಇದ್ದಿಲ್ಲ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರಲ್ಲ ನಮಗ ಬಾಳ ತಿಳ್ಕೊಳಕಾತು, ಮತ್ತು ನಾವು ಜನರಿಗೆ ತಿಳ್ಸಾಕು ನಿಮ್ಮಿಂದ ನಮಗ ದೊಡ್ಡ ಕೆಲಸ ಆಯ್ತು. ಆಯ್ತು ಸರ್, ನಾವು ಕೂಡ ಬಂದಿದ್ದು ಅಂತಂದ್ರೆ ಇದೊಂದು ಆಕಸ್ಮಿಕವಾದಂತ ಘಟನೆ. ಯಾಕಂತಂದ್ರೆ ನಾವು ಬಂದಿದ್ದು ಈ ಮೌಲಿ ದೇವಿಯ ದೇವಸ್ಥಾನದ ಪುಸ್ತಕದ ಕನ್ನಡದಲ್ಲಿಯ ಒಂದು ಪುಸ್ತಕ ಪ್ರಕಟಣೆ ಮಾಡ್ಬೇಕು ಯೋಜನೆಯನ್ನ ಹಾಕೊಂಡು ನಾವು ಬಂದಿದ್ದೀವಿ. ಅದಕ್ಕಾಗಿ ನಮ್ಮ ಅಧ್ಯಕ್ಷರನ್ನ ನಾವು ನಮ್ಮ ಜೊತೆಗೇನೆ ಕರ್ಕೊಂಡು ಬಂದ್ವಿ. ಅಧ್ಯಕ್ಷರ ಜೊತೆಗೆ ಬಂದಾಗ ನಮ್ಗೆ ಈ ಎಲ್ಲಾ ಎಲ್ಲಿ ನಮ್ಗೆ ಫೋಟೋಗ್ರಫಿ ಮಾಡ್ಬೇಕು, ಯಾವ ರೀತಿಯಾಗಿ ಫೋಟೋ ತಕೊಳ್ಬೇಕು, ಇವು ಎಲ್ಲಾ ವಿಷಯಗಳನ್ನ ಅಧ್ಯಕ್ಷರು ಹೇಳಿದ್ರ ಪ್ರಕಾರವಾಗಿ ಅವರು ನಮ್ಗೆ ಸ್ಥಾನ ತೋರಿಸಿದ ಪ್ರಕಾರವಾಗಿ ಅವೆಲ್ಲ ಫೋಟೋಗ್ರಫಿ ಮಾಡಿದೀವಿ. ಇನ್ನು ಮುಂದಿನ ವಾರದಲ್ಲಿ ನಾವು ಅದನ್ನ ಪ್ರಕಟಣೆಗಾಗಿ ಗದಗಕ್ಕೆ ಹೋಗಿ ಸಂಪರ್ಕ ಮಾಡಿ ಅಲ್ಲಿಂದ ಪ್ರಿಂಟ್ ಮಾಡ್ತೇವಿ. ಆ ವೇಳೆಕ ನೀವೆಲ್ಲರೂ ಆ ಪುಸ್ತಕಗಳನ್ನ ಕೊಂಡು ಓದಿ ಈ ಎಲ್ಲ ಪ್ರದೇಶದ ಮಾಹಿತಿಯನ್ನು ತಾವು ಪಡೆದುಕೊಳ್ಬಹುದು. ಖಂಡಿತ ಪಡ್ಕೊಂತೀವ್ರಿ. ಜನರಿಗೆ ಇದ್ರ ಬಗ್ಗೆ ಮಾಹಿತಿ, ಜನರಿಗೂ ಕೂಡ ಮಾಹಿತಿ ಕೊಡ್ರಿ. ಧನ್ಯವಾದ ಸರ್. ಇದಾಗಿತ್ತು ಗೆಳೆಯರೆ ಇವತ್ತಿನ ನಮ್ಮ ಮಲಪ್ರಭಾ ಉಗಮ ಸ್ಥಾನದ ಚಿಕ್ಕ ಮಾಹಿತಿ. ಈ ಮಾಹಿತಿ ನಿಮಗೆ ಯಾವುದೇ ಒಂದು ರೂಪದಲ್ಲಿ ಇಷ್ಟವಾಗಿದ್ರೆ ಮತ್ತು ಈ ಮಾಹಿತಿಯ ಬಗ್ಗೆ ನಿಮಗೆ ಹೆಚ್ಚಿಂದ ಏನಾದರೂ ಗೊತ್ತಿದ್ರ ನಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿರಂತ ತಿಳಿಸುತ್ತಾ, ಮತ್ತೊಮ್ಮೆ ನೀವು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.